ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಚಿಕನ್ ಅಲ್ಲಿ ಬಸ್ಸಾರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ವೆಜ್ ಅಲ್ಲಿ ಬಸ್ಸಾರ್ ಕೇಳಿರ್ತೀರಾ, ಬಟ್ ಚಿಕನ್ ಅಲ್ಲಿ ನೀವು ಇವತ್ತು ನೋಡ್ಬೋದು ಬಸ್ಸಾರ್ ಮಾಡೋದು ಹೇಗೆ ಅಂತ. ನಾವು ಚಿಕ್ಕವ್ರು ಇರುವಾಗ ತಿಂದಿದ್ದು, ನನಗೆ ನೆನಪೇ ಎಲ್ಲ ತಿಂದಿರೋದು. ಒಂಚೂರು ಪಲ್ಯ ಎಲ್ಲೋ ಒಂಚೂರು ಅಲ್ಲಿ ಇಲ್ಲಿ ನೆನಪಿದೆ ಅಷ್ಟೇ. ನಮ್ಮ ಅಜ್ಜಿ ಇದ್ದಾಗ ಹೇಳ್ಕೊಡ್ತಿದ್ರು, ಇವ್ರಿಗೆ ಯಾರಿಗೂ ಬರ್ತಾ ಇರಲಿಲ್ಲ. ಸೊ ಇವತ್ತು ನನ್ನ ಚಿಕ್ಕಮ್ಮ ಅವ್ರ ಅಮ್ಮ ಬಂದಿದ್ದಾರೆ, ಅವ್ರು ನಮಗೆ ಬಸ್ಸಾರ್ ಮಾಡೋದು ಹೇಳ್ಕೊಡ್ತಿದ್ದಾರೆ. ಸೊ ನಾನು ಹಾಕ್ತೀನಿ, ನೀವು ಮಾಡಿ, ಆಮೇಲೆ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದನ್ನು ಮಾಡೋಕ್ಕೆ ನಾಟಿ ಕೋಳಿ ಬೇಕು, ಓಕೆನಾ? ಇವಾಗ ಬನ್ನಿ ಬಸ್ಸಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಆ್ಯಂಡ್ ಅಲ್ಲಿ ಕೂತಿದ್ದಾರಲ್ಲ ಇವರೇ ಇವಾಗ ಬಸ್ಸಾರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡೋದು, ಮುಖ ತೋರಿಸ್ತಾ ಇಲ್ಲ ಅಷ್ಟೇ. ಬನ್ನಿ ಇವಾಗ ಬಸ್ಸಾರ್ ಮಾಡೋದು ಹೇಗೆ ಅಂತ ನೋಡೋಣ. ಕುಕ್ಕರ್ ಒಂಚೂರು ಎಣ್ಣೆ ಹಾಕಿ ಅರಿಶಿನ ಹಾಕೊಳ್ಳಿ, ಆಮೇಲೆ ಸಾಸಿವೆ ಹಾಕೊಳ್ಳಿ. ಅದು ಚಿಟಪಟ ಅನ್ನುವಾಗ ನೀವು ಮಾಂಸನ ತೊಳೆದ್ಬಿಟ್ಟು ಹಾಕೊಬೇಕು. ನೋಡಿ ಇವಾಗ ಮಾಂಸ ಹಾಕ್ತೀವಿ, ಉಪ್ಪು ಒಂಚೂರು ರುಚಿಗೆ. ಇವಾಗ ನಾವು ಒಂದು ಮುಕ್ಕಾಲಷ್ಟು ನೀರು ಹಾಕ್ತಾ ಇದೀವಿ ಅಷ್ಟೇ ಲೋಟದಲ್ಲಿ. ನಾವು ಒಂದು 4.25 kg ಚಿಕನ್ ತಂದಿದ್ದೀವಿ, ನಮ್ಮ ಮನೇಲಿ ಜನ ಜಾಸ್ತಿ, ನಿಮಗೆ ಗೊತ್ತಲ್ವಾ. ಸ್ವಲ್ಪ ಮಾಂಸ ಬೇಲಿ ಅಂತ ಇಕ್ಕಿದ್ವಿ, ಇವಾಗ ನೀರು ಹಾಕಿ ಮುಚ್ತಾ ಇದೀವಿ. ಒಂದೆರಡು ವಿಸಿಲ್ ಬರ್ಸ್ತೀವಿ ಅಷ್ಟೇ. ಕುಕ್ಕರ್ ಮುಚ್ಚಿದೀವಿ. ಇದು ಒಂದು ಪಾರ್ಟ್ ಆದ್ರೆ ಇವಾಗ ನೆಕ್ಸ್ಟ್ ಪಾರ್ಟ್ ಏನು ಅಂತ ನಾನು ನಿಮಗೆ ತೋರಿಸ್ತೀವಿ. ಅದು ನೀವು ಅದು ಮಾಂಸ ಬೇಯೋವಾಗ ಅಂದ್ರೆ ಕುಕ್ಕರ್ ಬರೋ ಅಷ್ಟರಲ್ಲಿ ನೀವು ಮಿಕ್ಕಿದ್ದನ್ನೆಲ್ಲ ರೆಡಿ ಮಾಡ್ಕೊಬಹುದು. ಬನ್ನಿ ಇವಾಗ 2 ಇಡೀ ಅಕ್ಕಿನ ತಗೊಂಡು ಅದು ಸ್ವಲ್ಪ ಕಲರ್ ಬರೋವರೆಗೂ ಉರಿಬೇಕು. ಅದು ಹೆಂಗ್ ಕಲರ್ ಬರಬೇಕು ಅಂತ ನಿಮಗೆ ತೋರಿಸ್ತೀನಿ. ಉರಿತಾ ಇರಬೇಕು ನೋಡಿ, ಒಂಚೂರು ಹಿಂಗೆ ಕೆಂಪಗಾಗಬೇಕು. ಅದಾದ್ಮೇಲೆ ಹಾಕಮ್ಮ. ಇದಕ್ಕೆ ಹಾಕ್ಬೇಕಾ ಕಡ್ಲೆ? ಸುಮ್ಮನೆ ಉಯ್ದು ಬಿಡು. ಇವಾಗ ಉರ್ಗಡ್ಲೆನ ಹುರ್ಕೊಬೇಕು. ಉರ್ಗಡ್ಲೆನ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡೋಷ್ಟು ಹುರ್ಕೊಬೇಕಷ್ಟೆ, ತುಂಬಾ ಜಾಸ್ತಿ ಹುರ್ಕೊಬೇಡಿ. ಇವಾಗ 1/4 kg ಹೆಸರು ಕಾಳನ್ನ ಇದು ಅಷ್ಟೇ ಬರೀ ಬೆಚ್ಚಗೆ ಮಾಡ್ಬೇಕಷ್ಟೆ. ಒಂಚೂರೇ ಚೂರು 1 ಸೆಕೆಂಡ್ ಉರಿಬೇಕಷ್ಟೆ. ನೋಡಿ ಒಂದ್ ಸ್ವಲ್ಪ ಮುಟ್ಟಿದಾಗ ಬಿಸಿ ಅನ್ನಿಸ್ಬೇಕು, ಅಲ್ಲಿವರೆಗೂ ಉರಿಬೇಕು. ಇವಾಗ ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಎಣ್ಣೆ ಹಾಕಿದೀವಿ. ದಪ್ಪದ್ದು 5 ಈರುಳ್ಳಿ, ಆಮೇಲೆ 7 ದಪ್ಪದ ಬೆಳ್ಳುಳ್ಳಿ. ಗಸಗಸೆ ಒಂಚೂರು ಹಾಕೋಬೇಕು. ಎಷ್ಟು? ಪುಡಿ ಹಾಕ್ತಾ ಇದೀವಿ. ಹಂಗೆ ಚಕ್ಕೆ ಲವಂಗನೂ ಹಾಕೋಬಹುದು, ನಾವು ಪುಡಿ ಹಾಕ್ತಾ ಇದೀವಿ ಅಷ್ಟೇ. ಹಾಕಿ ಮತ್ತೆ ಅದನ್ನ ಹುರ್ಕೊಬೇಕು. ಆಗ್ಲಿಂದ ನಾವು ಹುರಿದಿದ್ವಿ. ಇವಾಗ ಅದಾದ್ಮೇಲೆ ಇವಾಗ ಚಕ್ಕೆ ಲವಂಗ ಪುಡಿ ಹಾಕಿ ಮತ್ತೆ ಹುರಿತಾ ಇದೀವಿ. ಇದಕ್ಕೆ ಮತ್ತೆ ಇನ್ನೂ ಏನೇನೋ ಹಾಕ್ಬೇಕು ತೋರಿಸ್ತೀವಿ. ಇಷ್ಟಾದ್ಮೇಲೆ ಇದನ್ನ ಬಿಸಿ ಆರೋವರೆಗೂ ಬಿಟ್ಟು ಮಿಕ್ಸಿ ಹಾಕೊಬೇಕು. ಅದಾದ್ಮೇಲೆ ಈಗ ನೆಕ್ಸ್ಟ್ ಪಾರ್ಟ್ ಏನು ಅಂತ ಹೇಳ್ತೀವಿ. ನಾವು 5 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದೀವಿ. ಈಗ ಹುರಿದಾದ್ಮೇಲೆ 3 ಸ್ಪೂನ್ ಖಾರದ ಪುಡಿ ಮತ್ತೆ 6 ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿದ್ದೀವಿ ನಾವು ಫ್ರೈ ಮಾಡಿಕ್ಕಿರೋ ಈರುಳ್ಳಿಗೆ. ಅದೇ ಬಿಸಿ ಇರುತ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ವಿ. ಬಿಸಿ ಇದ್ದಾಗಲೇ ಅದನ್ನ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡೋದು ತಗೋಬೇಕು. ಹಾಕ್ಲವಾ? ಇವಾಗ ತೊಳೆದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೊಂಡಿದ್ದೀವಿ. ಅಕ್ಕಿನ ಇವಾಗ ಪುಡಿ ಮಾಡ್ಕೊಳ್ತಾ ಇದೀವಿ. ಇವಾಗ ಹುರ್ಕೊಂಡಿರೋ ಉರ್ಗಡ್ಲೆನು ಪುಡಿ ಮಾಡಬೇಕು. ನೈಸಾಗಿ ಬರಬೇಕು ಅಕ್ಕಿ ಉರ್ಗಡ್ಲೆ ಎಲ್ಲ. ಇವಾಗ ನಾವು ಇದರಲ್ಲಿ ಅರ್ಧ ದೊಡ್ಡ ಕಾಯಿ ಮತ್ತೆ ಒಂಚೂರೇ ಚೂರು ಶುಂಠಿ ತಗೊಂಡು ರುಬ್ಕೊಳ್ತಾ ಇದೀವಿ. ನಾನು ಆಗ್ಲೇ ಅದೇ ಈರುಳ್ಳಿ ಖಾರದ ಪುಡಿ ಎಲ್ಲ ಹಾಕೊಂಡಿದ್ವಲ್ಲ, ಅದನ್ನ ರುಬ್ತಿದೀವಿ. ಅಂಡ್ ಖಾರದ ಪುಡಿ ನಿಮ್ಮ ಮನೇಲಿ ಖಾರ ಎಷ್ಟಿದೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ. ನೋಡಿ ಆ ಕಾಯಿ ರುಬ್ಬಿರೋದು ಮತ್ತೆ ಈರುಳ್ಳಿ ರುಬ್ಬಿರೋದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂಚೂರೇ ಚೂರು ಸಾರಿಗೆ ಅಂತ ಎತ್ತಿಡ್ಬೇಕು. ಎಷ್ಟು ಅಂತ ತೋರಿಸ್ತೇವೆ. ಆಮೇಲೆ ಲಾಸ್ಟ್ ಅಲ್ಲಿ ಬಸ್ ಮೇಲೆ ಹಾಕ್ಬೇಕಿದು. ಆಮೇಲೆ ಹೇಳ್ತೀನಿ ಸುಮ್ಮನೆ, ನಾನೇ ಹೇಳ್ತೇನೆ ಬಿಡು. ನೋಡಿ ಇಷ್ಟು ಒಂಚೂರು ಎತ್ತಿಡ್ಕೊಂತಿದೀವಿ. ಆಮೇಲೆ ಸಾರಿಗೆ ಅದು ಬಸ್ಸದ ಮೇಲೆ ಹಾಕ್ಬೇಕು. ಇವಾಗ ಹೆಸರು ಕಾಳನ್ನ ಹುರ್ಕೊಂಡಿದ್ವಲ್ಲ, ಅದಕ್ಕೊಂಚೂರು ನೀರು ಹಾಕಿ ಬೇಯಿಸ್ಕೊಳ್ತಾ ಇದೀವಿ. ಅದು ಸ್ವಲ್ಪ ಚಿಕನ್ ಎಲ್ಲ ಬೆಂದಿರುತ್ತಲ್ವಾ, ಅದಕ್ಕೆ ಫಸ್ಟೇ ಬೇಯಿಸ್ಕೊಳ್ತಾ ಇದೀವಿ. ಚಿಕನ್ ಬೆಂದಿರ್ಲಿಲ್ಲ ಅಂತ ಬೇಯಿಸಿದ್ವಿ. ಮತ್ತೆ ಇವಾಗ ಬೇಯಿಸಿರೋ ಹೆಸರು ಕಾಳು ಹಾಕ್ತಿದೀವಿ. ನಿಮ್ಮ ಮನೇಲಿ ಕಮ್ಮಿ ಚಿಕನ್ ಇದ್ರೆ ಹೆಸರು ಬೇಳೆ ಎಲ್ಲ ಒಟ್ಟಿಗೆ ಹಾಕೊಂಡು ಬೇಯಿಸ್ಬೋದು, ಸೆಪ್ರೇಟ್ ಆಗಿ ಬೇಯಿಸೋಷ್ಟಿಲ್ಲ. ಇವಾಗ ರುಬ್ಬಿರೋ ಮಸಾಲ ಹಾಕಿ, ಕರೆಂಟ್ ಹೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಅಷ್ಟೊಂದು ಬ್ರೈಟ್ ಆಗಿ ಬರ್ತಿಲ್ಲ. ರುಬ್ಬಿರೋ ಮಸಾಲೆಯನ್ನು ಇದಕ್ಕೆ ಹಾಕೊಂಡು ನಿಮಗೆ ಕಾಣಿಸಲ್ಲ ಅಂತ ಟಾರ್ಚ್ ಆನ್ ಮಾಡ್ಕೊಂಡಿದೀವಿ. ಸೊ ಆ ಮಸಾಲ ಮಿಕ್ಕಿರೋದಕ್ಕೆಲ್ಲ ನೀರು ಹಾಕಿ ಹಾಕೊಂತಿದೀವಿ. ಇದ್ರಲ್ಲಿರೋ ಮಸಾಲ ಬರೀ ತೆಂಗಿನಕಾಯಿ ಮತ್ತೆ ಈರುಳ್ಳಿದು, ಅಕ್ಕಿ ಎಲ್ಲ ನಾವು ಹಾಕೊಂಡಿಲ್ಲ. ಇನ್ನ ಎಷ್ಟು ಬೇಕೋ ಅಷ್ಟು ಒಂಚೂರು ನೀರು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ಎಷ್ಟು ನೀರು ನಿಮ್ ಸಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊಟ್ಟೆ ಕರಲೆಲ್ಲ ನಾವು ಈಗ ಲಾಸ್ಟ್ ಅಲ್ಲಿ ಹಾಕೊಂತಿದೀವಿ, ಯಾಕಂದ್ರೆ ಅದು ನುಣ್ಣಗಾಗೋಗುತ್ತೆ ಅಂತ. ಇವಾಗ ನಾವು ಬೇಯಿಸ್ಕೊಂತಾ ಇದೀವಿ, ಇದು ಪಾತ್ರೆಯಲ್ಲಿ ಮಸಾಲೆ ಎಲ್ಲ ಹಾಕಿ ಬೇಯಿಸ್ತಾ ಇದೀವಿ. ಬೇಯಿಸಿದಾಗ ಎತ್ತು ಬಿಡ್ಬೇಕು. ಈ ಮೊಟ್ಟೆನೆಲ್ಲ ಹಾಕ್ತಾ ಇದೀವಿ. ಇವಾಗ ಹಂಗೆ ಎತ್ಬಿಟ್ಟು ಆಮೇಲೆ ಮತ್ತೆ ತಿರ್ಗಿಸ್ತೀಯಾ? ಆಮೇಲೆ ಇದು ಕುದಿ ಬಂದ್ಮೇಲೆ ಎತ್ಬಿಟ್ಟು ಆಮೇಲೆ ಸಾರು ತಿರ್ಸೋದು. ಅಲ್ಲಿವರೆಗೂ ತಿರ್ಸಲ್ಲ, ಇಲ್ಲಾಂದ್ರೆ ಮೊಟ್ಟೆ ಹೊಡೆದೋಯ್ತದೆ. ಕೇಳಿಸ್ಕೊಂಡ್ರಿ ಅಲ್ಲ? ಇದ್ರಲ್ಲಿ ಅಕ್ಕಿ ಪುಡಿ ಮಾಡಿರೋದು ಮತ್ತೆ ಉರ್ಗಡ್ಲೆ ಪುಡಿ ಮಾಡಿರೋದನ್ನ ಹಾಕ್ತಿದೀವಿ. ಅದ್ರ ಜೊತೆಗೆ 2 ಸ್ಪೂನ್ ಧನಿಯಾ ಪುಡಿ ಹಾಕಿದೀವಿ. ಇದೆಲ್ಲ ಪಲ್ಯಕ್ಕೆ ಹಾಕಕ್ಕೆ ಫಸ್ಟ್ ಮಿಕ್ಸ್ ಮಾಡ್ಕೊಂತಾ ಇದ್ದೀವಿ. ಪಲ್ಯಕ್ಕೂ ಹಾಕ್ತೀನಿ, ಸಾರಿಗೂ ಹಾಕ್ತೀನಿ. ಪಲ್ಯಕ್ಕೂ ಹಾಕ್ತಾರಂತೆ, ಸಾರಿಗೂ ಹಾಕ್ತಾರಂತೆ. ಇವಾಗ ನೆಕ್ಸ್ಟ್ ಖಾರದ ಪುಡಿ ಹಾಕ್ತಾ ಇದೀವಿ. ಖಾರದ ಪುಡಿ 1 ಸ್ಪೂನ್ ಹಾಕಿದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಮಾಡಿ ಒಂದ್ ಕಡೆ ಇಟ್ಕೊಳ್ಳಿ. ಕುದಿ ಬಂದ್ಮೇಲೆ ಮೊಟ್ಟೆನೆಲ್ಲ ತೆಗ್ದು ಬೇರೆ ಕಡೆ ಹಾಕಿ. 3 ಮಾತ್ರ ತೆಗಿಲ್ಲ, ಚಿಕ್ಕದ್ ತೆಗಿಬೇಕಾ? ಬೇಡ ಬೇಡ, 3 ಮೊಟ್ಟೆ ಮಾತ್ರ ತೆಗಿ. ಇವಾಗ ಬಸಿತಾ ಇದೀವಿ ನಾವು, ಯಾಕಂದ್ರೆ ಅದು ಬಸ್ಸಾರ್ ಆಗ್ಬೇಕಂತಲ್ಲ, ಅದಕ್ಕೆ ಸಾರನ್ನ ಬಸ್ತು ಮಾಂಸನ ಪಲ್ಯಕ್ಕೆ ಹಾಕ್ತೀವಿ ಅಲ್ವಕ್ಕ? ಒಂಚೂರು ಸಾಂಬಾರಲ್ಲಿ ಇದು ನೀರು ಇರಬಾರ್ದು ಚಿಕನ್ ಜೊತೆಗೆ, ಅದಕ್ಕೆ ಇರೋ ಬರೋದೆಲ್ಲ ಬಸಿಬೇಕು ಆ ಸಾಂಬಾರನ್ನ. ಎಲ್ಲ ಬಸ್ದು ಚಲಗಿಲ್ಬಿಟ್ಟಿರ, ಅದು ಸಾರು ಇದು ಪಲ್ಯಕ್ಕೆ. ಮಾಂಸ ಸೆಪ್ರೇಟಾಗಿ ಬಸಿರಿ, ಒಂಚೂರು ಸಾಂಬಾರು ಇಲ್ದಿರಂಗೆ. ನೋಡಿ ಇವಾಗ ಬರೀ ಪೀಸ್ ಬಿಟ್ಟು ಬೇರೆ ಏನಿಲ್ಲ ಇದ್ರಲ್ಲಿ, ಹಂಗಿರ್ಬೇಕು. ಇದ್ರಲ್ಲಿ ಬರೀ ಸಾಂಬಾರು ಇರಬೇಕು. ಕೊಬ್ಬರಿ ತುರಿ ಹಾಕ್ತೇವೆ. ಆ ಪೀಸ್ಗಳಿಗೆ ನಾವು ಬಸದ್ವಲ್ಲ, ಅದಕ್ಕೆ ಅರ್ಧ ಕಾಯಷ್ಟು ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾ ಇದೀವಿ ಇವಾಗ ನಾವು. ಅಕ್ಕಿ ಪುಡಿ ಅದನ್ನ ಮಿಕ್ಸ್ ಮಾಡಿ ನಾವು ಈ ಪುಡಿ ಆಗ್ಲೇ ಮಿಕ್ಸ್ ಮಾಡಿದ್ವಲ್ಲ, ಆ ಪುಡಿನ ಹಾಕ್ತಾ ಇದೀವಿ. ಅಕ್ಕಿ ಮತ್ತೆ ಕಡ್ಲೆ ಹಸಿಟ್ಟು, ಏನಾದ್ರು ಮಮ್ಮಿ? ಕಡ್ಲೆ ಹಸಿಟ್ಟೆ, ಕಡ್ಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದೀವಿ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಬೇಯಿಸಿದ್ರೆ ನಮ್ಮ ಪಲ್ಯ ರೆಡಿ. ನೋಡಿ ಇವಾಗ ಮಸಾಲ ಸೈಡ್ಗೆ ಇಕ್ಕಿದ್ವಲ್ಲ, ಅದಕ್ಕೊಂಚೂರು ನೀರು ಹಾಕಿ ಕಳಿಸಿ, ಆಮೇಲೆ ಒಂಚೂರು ಹಸಿಟ್ಟು ಇಟ್ಟಿಕ್ಕಿದ್ವಿ ನಾವು. ಧನಿಯಾ ಪುಡಿ, ಖಾರದ ಪುಡಿ, ಅಕ್ಕಿ ಮತ್ತೆ ಕಡಲೆ ಹಸಿಟ್ಟು, ಅವನ್ನೆಲ್ಲ ಸೇರಿ ಇವಾಗ ಸಾಂಬಾರ್ ಬಸ್ತಿಕ್ಕಿದ್ವಲ್ಲ ಅದಕ್ಕೆ ಹಾಕೊಂತಿದ್ವಿ. ಅವಾಗ ಸಾರು ತೆಳುವಿದ್ದು ಒಂಚೂರು ಗಟ್ಟಿ ಆಗುತ್ತೆ. ಈ ಥರ ನೀರು ಹಾಕಿ ಕಲಸಿ ಹಾಕಬೇಕು, ಇಲ್ಲಾಂದರೆ ಗದ್ದೆ ಕತ್ಕೊಳುತ್ತೆ. ಇದು ಸಾರು ಸ್ವಲ್ಪ ಗಟ್ಟಿನೂ ಮಾಡುತ್ತೆ. ಈ ಥರ ನೀಟಾಗಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಕಿ ಮಸಾಲ ಮತ್ತು ಪೌಡರ್ ಎರಡೂ. ಆಮೇಲೆ ಒಲೆ ಮೇಲೆ ಇಕ್ಕಿ ಚೆನ್ನಾಗಿ ಕುದ್ದು ಅಷ್ಟೇ, ಅಲ್ಲಿಗೆ ಸಾಂಬಾರು ಮುಗೀತು. ನೋಡಿ ಈಗ ಸಾರನ್ನ ಕುದಿಸಿದ್ರೆ ಸಾರಾಗತ್ತೆ, ಇಲ್ಲಿ ಬೇಯಿಸಿದ್ರೆ ಪಲ್ಯ ಆಗತ್ತೆ. ಮಾಮೂಲಿ ಬಸ್ಸಾರ್ ಮಾಡೋದೇ ತುಂಬಾ ಟೈಮ್ ತಗೊಳತ್ತೆ, ರಿಸ್ಕಿ. ಬಟ್ ಈ ನಾಟಿ ಕೋಳಿ ಬಸ್ಸಾರ್ ಮಾಡೋದು ಸಿಕ್ಕಾಪಟ್ಟೆ ರಿಸ್ಕಿ, ತುಂಬಾ ಟೈಮ್ ತಗೊಳತ್ತೆ. 3 ಅವರ್ ಆಗೋಯ್ತು. ಜೊತೆಗೆ ನೋಡಿ ಎಷ್ಟು ಪಾತ್ರೆ ಬಿದ್ದಿದೆ. ಇಷ್ಟು ಪಾತ್ರೆ ತೊಳೆದ್ರಿ. ಇವಾಗ ತಿನ್ನೋದು ಒಂದೇ ಸುಲಭ, ಆದ್ರೂ ಒಂದ್ಸಲ ಆದ್ರೂ ಮಾಡ್ಕೊಂಡು ತಿಂದು ಟೇಸ್ಟ್ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ನಾನು ಟೇಸ್ಟ್ ನೋಡಿ ಹೇಳ್ತೀನಿ ನಿಮಗೆ. ನೋಡಿ ಪಲ್ಯ ಹಿಂಗಿರತ್ತೆ. ಪಲ್ಯ ರೆಡಿ ಆಗಿದೆ, ಚಿಕನ್ ಪಲ್ಯ. ನೋಡಿ ಸಾಂಬಾರ್ ಹಿಂಗಿರತ್ತೆ, ಬರೀ ತಿಳಿ ಸಾಂಬಾರ್. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಕೊಟ್ಟಿದ್ದು ಬಿಸಿಗೆ ತಿಂದೇ ಬಿಟ್ಟಿದ್ದೀನಿ, ಟೇಸ್ಟ್ ಹೇಳಿ ನಾನು ನಿಮಗೆ. ತುಂಬ ಚೆನ್ನಾಗಿದೆ. ನಾರ್ಮಲ್ ಆಗಿ ಬಸ್ಸಾರು ಪಲ್ಯ ಮಾಡ್ತಾರಲ್ಲ ಅದೇ ಥರನೇ ಇದೆ. ಬಟ್ ಇದಕ್ಕೆ ಚಿಕನ್ ಹಾಕಿದಾಗ ಅದೊಂದು ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ. ಚೆನ್ನಾಗಿದೆ. ಸೊ ನಾವು ಚಿಕನ್ ಬಸ್ಸಾರು, ನಾಟಿ ಕೋಳಿ ಚಿಕನ್ ಬಸ್ಸಾರು ತಿಂದು ಇವಾಗ ಮುಗಿಸಿದ್ದೀವಿ. ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಟೇಸ್ಟ್ ಚೆನ್ನಾಗಿದ್ರೆ ಹೇಳಿ. ಆ್ಯಂಡ್ ಇದನ್ನು ಬಿಟ್ಟು ನೀವು ಬೇರೆ ಥರ ಮಾಡೋಂಗಿದ್ರೆ ಅದು ನನಗೆ ದಯವಿಟ್ಟು ತಿಳಿಸಿ. ಅಷ್ಟೇ, ಇವತ್ತಿಗೆ ನನ್ನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆಗೆ. ಬಾಯ್.